ಇ ಶ್ರಮ್ ಕಾರ್ಡನ್ನು ಹೇಗೆ ಮಾಡುವುದು ಎಂದು ಒಂದು ಪ್ರಶ್ನೆ ಇರಬಹುದು. ಈ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಇ ಶ್ರಮ್ ಕಾರ್ಡ್ ಪ್ರಾರಂಭಿಸುವ ಪ್ರಕ್ರಿಯೆ ನಿಮಗೆ ಸಹಾಯವಾಗುವಂತೆ ಈ ಕೆಳಗಿನ ಹಂತಗಳನ್ನು ಅನುಸರಿಸಿ. ಅರ್ಜಿ ಸಲ್ಲಿಸಲು ತಯಾರಿ. ಇ ಶ್ರಮ್ ಕಾರ್ಡ್ ಅನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಪಡೆಯಬಹುದು, ಆದರೆ ಸಾಮಾನ್ಯವಾಗಿ ಇದು ಆನ್ಲೈನ್ ಪ್ರಕ್ರಿಯೆಯಾಗಿರುತ್ತದೆ. EPFO ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಎಂಬ ವೆಬ್ಸೈಟ್ ಅನ್ನು ಅನ್ವಯಿಸಬಹುದು. UAN ಯೂನಿವರ್ಸಲ್ ಅಕೌಂಟ್ ನಂಬರ್ ಹೊಂದಿರುವುದು. EPFO ಸದಸ್ಯರಾಗಿರುವ ಎಲ್ಲರೂ UAN ಹೊಂದಿರಬೇಕು. ಇದು UAN ಸಕ್ರಿಯಗೊಂಡಿರಬೇಕು. ಇತರ ಮಾಹಿತಿಯನ್ನು ತಯಾರಿಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ಮೊಬೈಲ್ ನಂಬರ್. ಆನ್ಲೈನ್ ಅರ್ಜಿ ಸಲ್ಲಿಸಲು ಹಂತಗಳು. EPFO ವೆಬ್ಸೈಟ್ ಭೇಟಿ ನೀಡಿ. ಫಾರ್ ಎಂಪ್ಲಾಯೀಸ್ ವಿಭಾಗದ ಸರ್ವಿಸಸ್ ವಿಭಾಗದಲ್ಲಿ ಮೆಂಬರ್ UAN ಅಥವಾ ಆನ್ಲೈನ್ ಸರ್ವಿಸಸ್ ಆಯ್ಕೆ ಮಾಡಿ. ಆಕ್ಟಿವೇಟ್ UAN ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಗತ್ಯ ಮಾಹಿತಿಯನ್ನು ನಮೂದಿಸಿ. ಎಲ್ಲ ವಿವರಗಳನ್ನು ಪ್ರವೇಶಿಸಿದ ನಂತರ OTPಯನ್ನು ಬಳಸಿಕೊಂಡು ಪರಿಶೀಲನೆಯನ್ನು ಮಾಡಿ. UAN ಕ್ರಿಯಾತ್ಮಕಗೊಳಿಸುವುದು. EPFO ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ. ಮ್ಯಾನೇಜ್ ವಿಭಾಗದಲ್ಲಿ KYC ಆಯ್ಕೆ ಮಾಡಿ. ನಿಮ್ಮ KYC ವಿವರಗಳನ್ನು ನಮೂದಿಸಿ ಮತ್ತು ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಪರಿಶೀಲನೆ ಮತ್ತು ಅಂಗೀಕಾರದ ನಂತರ ನಿಮ್ಮ ಇ ಶ್ರಮ್ ಕಾರ್ಡ್ ಸಕ್ರಿಯವಾಗಿರುತ್ತದೆ. ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ನೀವು ಸುಲಭವಾಗಿ ಇ ಶ್ರಮ್ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದು. ಯಾವುದೇ ಸಮಸ್ಯೆಯುಂಟಾದರೂ EPFO ಸಹಾಯವಾಣಿ ಸಂಪರ್ಕಿಸಿ ಅಥವಾ ಸ್ಥಳೀಯ EPFO ಕಚೇರಿಯನ್ನು ಸಂಪರ್ಕಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the next video.